ಒಂದು ಬಾರಿ ಅವರು ಕಂಪಲಿ ಅಂತ ಒಂದು ಕ್ಷೇತ್ರ, ಆ ಕಂಪಲಿ ಕ್ಷೇತ್ರದೊಳಗೆ ಅಂದರೆ ಇಲ್ಲೇ ಹತ್ತಿರದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿರುವಂತಹ ಒಂದು ಊರು ಕಂಪಲಿ ಅಂತ. ನದಿ ಇದೆ, ಆದ್ದರಿಂದ ಅದು ಕ್ಷೇತ್ರ. ಅಲ್ಲಿ ರಂಗಪತ್ಯಾಚಾರ್ಯರು ಅಂತ ಒಬ್ಬ ಆಚಾರ್ಯರು, ಆ ರಂಗಪತ್ಯಾಚಾರ್ಯರ ಮನೆಯಲ್ಲಿ ಭಿಕ್ಷೆ, ರಘುನಾಥ ತೀರ್ಥರ ಭಿಕ್ಷೆ. ಆಗ ನಿರ್ಮಾಲ್ಯ ವಿಸರ್ಜನೆಯನ್ನು ನದಿ ತೀರದಲ್ಲಿ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಮಹಾನುಭಾವರಾದ ವ್ಯಾಸರಾಜರು ಇದ್ದಾರೆ, ರಘುನಾಥ ತೀರ್ಥರ ಪ್ರೀತಿಯ ಶಿಷ್ಯರಾದ ರಘುವರಿಯ ತೀರ್ಥರು ಜೊತೆಗಿದ್ದಾರೆ, ಕಿರಿಯ ಪಟ್ಟ. ನಿರ್ಮಾಲ್ಯ ವಿಸರ್ಜನೆಯನ್ನು ಇವರು ಮಾಡುವಂತಹ ಸಂದರ್ಭದಲ್ಲಿ ವ್ಯಾಸಮುಷ್ಟಿಗಳು ಸಾಕ್ಷಾತ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ನಾರಾಯಣದೇವರು ಕೊಟ್ಟದ್ದು. ವೇದವ್ಯಾಸದೇವರ ಸಮ್ಮುಖದಲ್ಲಿ ವೇದವ್ಯಾಸದೇವರು ಸ್ಪರ್ಶ ಮಾಡಿಕೊಟ್ಟದ್ದು. ಎರಡು ರೂಪಗಳಿಂದ ಪರಮಾತ್ಮನ ವಿಶೇಷವಾದಂತಹ ಸಾನ್ನಿಧ್ಯವನ್ನು ಪಡೆದದ್ದು. ಪ್ರಾಪಸ ನಾರಾಯಣತ ಶುದ್ಧಶಿಲಾತ್ಮ ಪ್ರತಿಮಾ ಯಾಸುಸ ಪದ್ಮಾಸಹಿತೋ ದೋಷ್ಯಹಿತ ಸನ್ನಿಹಿತ. ಅಂತಹ 8 ವ್ಯಾಸಮುಷ್ಟಿಗಳನ್ನು ಶ್ರೀಮದಾಚಾರ್ಯರಿಗೆ ಕೊಟ್ಟ. ಅದರೊಳಗೆ 5 ವ್ಯಾಸಮುಷ್ಟಿಗಳನ್ನು ಪದ್ಮನಾಭ ತೀರ್ಥರಿಗೆ ಶ್ರೀಮದಾಚಾರ್ಯರು ಕೊಟ್ಟರು. ಆ 5 ವ್ಯಾಸಮುಷ್ಟಿಗಳು ಶ್ರೀಮಠದ ಪರಂಪರೆಯಲ್ಲಿ ಪೂಜೆಯಾಗ್ತಾ ಬಂದದ್ದು. ಇವತ್ತಿಗೂ ನಿತ್ಯದಲ್ಲಿ ವ್ಯಾಸಮುಷ್ಟಿಗಳ ಪೂಜೆಯಾಗುವುದನ್ನು ನೀವು ಕಾಣುತ್ತೀರಿ. ಅದರಲ್ಲಿ ಒಂದು ವ್ಯಾಸಮುಷ್ಟಿ, ನೀಲವರ್ಣದ ಒಂದು ವ್ಯಾಸಮುಷ್ಟಿ, ಆ ವ್ಯಾಸಮುಷ್ಟಿ ನಿರ್ಮಾಲ್ಯ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ಬಿದ್ದಿದೆ. ಸ್ವಲ್ಪ ನೀರು ಅಲ್ಲಿಯೇ ಕೆಳಗೆ. ಎಲ್ಲರೂ ಹುಡುಕಿದಾಗಲೂ ಸಿಗದೇ ಇದ್ದಾಗ ರಘುನಾಥ ತೀರ್ಥರು ಅದು ಸಿಗೋವರೆಗೆ ನಾನು ವೇದವ್ಯಾಸದೇವರ ದರ್ಶನ ಆಗಬೇಕು, ಆಮೇಲೆ ಊಟ ಮಾಡಬೇಕು ಅಂತ. ಆಗ ಉಳಿದವರಿಗೆಲ್ಲ ತೀರ್ಥ ಕೊಟ್ಟು ನಿತ್ಯ ದೇವರ ಪೂಜೆಯನ್ನು ಮಾಡಿ ತೀರ್ಥವನ್ನು ಕೊಟ್ಟು ನೀವೆಲ್ಲ ಊಟ ಮಾಡಿರಿ ಅಂತ ಹೇಳ್ತಾ ಇದ್ರು. ತಾವೊಬ್ಬರು ಮಾತ್ರ ಉಪವಾಸ ಮಾಡಿದ್ದಾರೆ. ಅವರೊಬ್ಬರ ಉಪವಾಸ, ಆ ತಪಸ್ಸಿನಿಂದ ಪ್ರಸನ್ನನಾದಂತಹ ಭಗವಂತ ಅವರಿಗೆ ಸ್ವಪ್ನದಲ್ಲಿ ಸೂಚನೆಯನ್ನು ಕೊಡ್ತಾನೆ. ನಿಮಗೆ ಇವರಿಗೆ ಹಿಂದೆ ನಡೆದ ಕಥೆ ಏನು ಅಂದರೆ, ಇವರು ಯಾತ್ರೆಯನ್ನು ಮಾಡಬೇಕು ಅಂತ ಹೊರಟಿರ್ತಾರೆ ಉತ್ತರ ಭಾರತಕ್ಕೆ. ಗಂಗಾ ಯಮುನಾ ಇತ್ಯಾದಿಗಳ ಸ್ನಾನವನ್ನು ಮಾಡಬೇಕು, ಪ್ರಯಾಗಕ್ಕೆ ಹೋಗಬೇಕು, ಕಾಶಿ ಗಯಾ ಇತ್ಯಾದಿ ಕ್ಷೇತ್ರಗಳಿಗೆಲ್ಲ ಹೋಗಬೇಕು ಅಂತ ಸಂಕಲ್ಪ. ಸ್ವತಃ ಗಂಗಾದೇವಿ ಯಮುನಾದೇವಿ ಪ್ರತ್ಯಕ್ಷರಾಗಿ ತಿಳಿದುಕೊಳ್ಳಿ ರಘುನಾಥ ತೀರ್ಥರ ಮಹಿಮೆ ಏನು ಅಂತ. ಸತ್ಯನಿಧಿ ವಿಲಾಸದಲ್ಲಿ ಪ್ರಾಚೀನವಾದಂತಹ ಗ್ರಂಥ, ಮೊನ್ನೆನೇ ದಶಮಿ ಅವರ ಆರಾಧನೆ ಆಯಿತು ಸತ್ಯನಿಧಿ ತೀರ್ಥರು. ಆ ಸತ್ಯನಿಧಿ ತೀರ್ಥರ ಚರಿತ್ರೆಯ ಗ್ರಂಥ ಶ್ರೀನಿವಾಸ ಕವಿಗಳು ಅಂತ ಆ ಪ್ರಾಚೀನರು ಸಮಕಾಲೀನ ಕವಿಗಳು ಮಾಡಿದಂತಹ ಗ್ರಂಥ. ಅಂತಹ ಸತ್ಯನಿಧಿ ವಿಲಾಸದಲ್ಲಿ ರಘುನಾಥರ ಮಹಿಮೆಯನ್ನು ವರ್ಣನೆ ಮಾಡುವಾಗ ಹೇಳುತ್ತಾರೆ, ಗಂಗಾದೇವಿ ಯಮುನಾದೇವಿ ಇವರಿಗೆ ದರ್ಶನವನ್ನು ಕೊಡ್ತಾರೆ. ಇಬ್ಬರು ದರ್ಶನ ಕೊಟ್ಟು ಪ್ರತ್ಯಕ್ಷರಾಗಿ ಬಂಗಾರದ ಕೊಡದಿಂದ ಅಭಿಷೇಕವನ್ನು ಮಾಡುತ್ತಾರೆ. ನೀವಿದ್ದಲ್ಲೇ ನಮ್ಮ ನೀರಿನಿಂದ ನಿಮಗೆ ಅಭಿಷೇಚನ ಮಾಡಿ ಪವಿತ್ರರನ್ನಾಗಿ ಮಾಡ್ತಾ ಇದ್ದೇವೆ, ನೀವು ಮತ್ತೆ ಅಷ್ಟು ದೂರ ಯಾತ್ರೆ ಮಾಡಿ ಬರುವುದು ಬೇಡ ಅಂತ. ಅದಕ್ಕೆ ಕೂರ್ಮೋ ವರುಣ ಗಂಗೇಚ ಯಸ್ಯ ಪ್ರತ್ಯಕ್ಷತಾಂಗತಃ. ಪ್ರತ್ಯಕ್ಷವಾಗಿ ಗಂಗಾದೇವಿ ಯಮುನಾದೇವಿ ಬಂದು ನಾವೇ ನೀವಿದ್ದಲ್ಲಿಗೆ ಬಂದು ನಿಮಗೆ ನೀರನ್ನು ಎರಿತಾ ಇದ್ದಾಗ ನೀವ್ಯಾಕೆ ಮತ್ತೆ ಅಷ್ಟು ದೂರ ಯಾತ್ರೆ ಮಾಡಿ ಬರ್ತೀರಿ ಅಂತ. ನಾವ್ಯಾಕೆ ಬಂದ್ವಿ ಅಂತ ಕಾರಣ ಹೇಳ್ತಾರೆ. ಸಾಕ್ಷಾತ್ ಮೂಲರಾಮದೇವರು, ದಿಗ್ವಿಜಯ ರಾಮದೇವರು, ವ್ಯಾಸಮುಷ್ಟಿಗಳು ಇರುವಂತಹ ಈ ಸನ್ನಿಧಾನದಲ್ಲಿ ಯಾವಾಗಲೂ ನಮ್ಮ ಸನ್ನಿಧಾನ ಇದ್ದೇ ಇರುತ್ತೆ. ಅದಕ್ಕಾಗಿ ನೀವು ತೀರ್ಥಯಾತ್ರೆಗೋಸ್ಕರ ಅಂತ ಬರಬೇಕಾಗಿಲ್ಲ. ಇನ್ನು ಸಿದ್ಧಾಂತದ ಪ್ರಚಾರ ಮಾಡುವುದಕ್ಕೆ, ಪ್ರತಿವಾದಿಗಳ ನಿಗ್ರಹ ಮಾಡುವುದಕ್ಕೆ, ಧರ್ಮದ ಪ್ರಚಾರ ಮಾಡೋದಕ್ಕೆ ನೀವು ಯಾತ್ರೆ ಮಾಡ್ತೀರಿ ಅಂದರೆ ಮಾಡ್ಬೋದು. ಆದರೆ ನದಿ ಸ್ನಾನಕ್ಕಾಗಿ ಮಾಡಬೇಕಾಗಿಲ್ಲ. ನಾವೇ ನೀವು ಇದ್ದಲ್ಲಿಗೆ ಬರ್ತೇವೆ ಅಂತ ಗಂಗಾ ಯಮುನಾ ನದಿಗಳೇ ಪ್ರತ್ಯಕ್ಷವಾಗಿ ಬಂದು ನಿಮಗೆ ಹೇಳಿ ಅಭಿಷೇಕ ಮಾಡಿ ಹೋದ ಮೇಲೂ ಮತ್ತ್ಯಾಕೆ ನೀವು ಯಾತ್ರೆಗೆ ಹೊರಟ್ರಿ ಅಂತ. ಅದರ ಸೂಚನೆ ಅಂದರೆ ಕಂಪಲಿಯಲ್ಲಿದ್ದಾಗಲೂ ಕೂಡ ನದಿ ಎಷ್ಟು ಸಾಮಾನ್ಯ ಮಳೆಗಾಲ ಅಲ್ಲ, ಆದರೂ ಕೂಡ ನದಿ ಬಹಳ ಮೇಲೆ ಬಂದುಬಿಡ್ತದೆ. ಆಗ
ವ್ಯಾಸರಾಜರು ಹೇಳ್ತಾರೆ, ರಘುವರ್ಯ ತೀರ್ಥರು ಹೇಳ್ತಾರೆ, ಇದು ನಿಮಗೆ ಸೂಚನೆ. ಗಂಗಾ ಯಮುನಾ ನದಿಗಳು ಮತ್ತೆ ಸೂಚನೆ ಮಾಡ್ತಾ ಇವೆ, ನೀವು ಬರಬಾರದು, ಇಲ್ಲಿಯೇ ಇರಬೇಕು, ಯಾತ್ರೆಗೆ ಬರಬಾರದು ಅಂತ. ಅದಕ್ಕೆ ರಘುನಾಥರು ವ್ಯಾಖ್ಯಾನ ಮಾಡ್ತಾರೆ, ನಮಗೆ ಆಹ್ವಾನ ಮಾಡಲಿಕ್ಕೆ ಅವರು ಬಂದಿದ್ದಾರೆ, ಬರಬೇಕು ಅಂತ ಕರೆಯೋದಕ್ಕೆ ಬಂದಿದ್ದಾರೆ ಅಂತ. ಆ ತರಹ ಒಂದು ಸಂವಾದ ನಡೆದಿರ್ತದೆ. ಗಂಗಾ ಯಮುನಾ ನದಿಗಳು ನಿಮಗೆ ಸೂಚನೆ ಕೊಟ್ಟಾಗಲೂ ನೀವು ಮತ್ತೆ ಯಾತ್ರೆಗೆ ಹೊರಟಿದ್ದೀರಿ. ನಮ್ಮ ಸನ್ನಿಧಾನ ಇದ್ದಲ್ಲಿ ಎಲ್ಲ ತೀರ್ಥಗಳ ಸನ್ನಿಧಾನ ಇರುತ್ತದೆ ಎನ್ನುವುದು 100ಕ್ಕೆ 100ರಷ್ಟು ಸಿದ್ಧ ಅನ್ನುವುದನ್ನು ತೋರಿಸಿಕೊಡುವುದಕ್ಕೆ ಒಂದು ರೂಪದಿಂದ ನಾನು ಅದೃಶ್ಯನಾಗಿದ್ದೇನೆ ಅಂತ ವೇದವ್ಯಾಸದೇವರೇ ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ ರಘುನಾಥ ತೀರ್ಥರಿಗೆ. ಸರಿ, ಹಾಗಾದರೆ ಮುಂದೇನು ಮಾಡಬೇಕು ಅಂತ. ಇದು ಮುಂದೆ ಇತಿಹಾಸದೊಳಗೆ ನೆನಪುಳಿಯಬೇಕು ಅಂತ ನಾನು ಮತ್ತೆ ಅದೇ ರೂಪದಿಂದ ಬರೋದಿಲ್ಲ, ಕೂರ್ಮ ರೂಪದಿಂದ ಬರ್ತೇನೆ ಅಂತ ಸ್ವಪ್ನದಲ್ಲಿ ಹೇಳಿ, ಅನೇಕ ಶಿಲಾಮಯವಾದ ಕೂರ್ಮಗಳು ಅಲ್ಲಿರ್ತವೆ ನದಿಯಲ್ಲಿ. ನೀವು ಆರಿಸಿಕೊಂಡು ಒಂದೊಂದಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿ, ಯಾವ ಕೂರ್ಮಕ್ಕೆ ಕ್ಷೀರಾಭಿಷೇಕ ಮಾಡಿದರೆ ಜೋರಾಗಿ ತಿರುಗತ್ತೆ ಅದರಲ್ಲಿ ನನ್ನ ಸನ್ನಿಧಾನವಿದೆ ಅಂತ ತಿಳಿದುಕೊಂಡು ಅದನ್ನು ನೀವು ಮಠದಲ್ಲಿಟ್ಟು ಪೂಜೆ ಮಾಡಬೇಕು ಅಂತ. ಹಾಗೇ ಮಾಡುತ್ತಾರೆ. ಮಾರನೇ ದಿವಸ ಅಲ್ಲಿ ಹೋಗಿ ನೋಡಿದರೆ ಅನೇಕ ಕೂರ್ಮಗಳು ಕಾಣಿಸ್ತವೆ. ಒಂದೊಂದಾಗಿ ಇಟ್ಟು ಅಭಿಷೇಕ ಮಾಡುತ್ತಾರೆ, ತಿರುಗೋದಿಲ್ಲ. ಒಂದು ಕೂರ್ಮಕ್ಕೆ ಅಭಿಷೇಕ ಮಾಡಿದರೆ ಅತೀ ವೇಗವಾಗಿ ಅದು ತಿರುಗುತ್ತದೆ, ಭ್ರಮಣ ಮಾಡುತ್ತದೆ. ಅದನ್ನು ಇಟ್ಟುಕೊಂಡು ಇವತ್ತಿಗೂ ಶ್ರೀಮಠದಲ್ಲಿ ಆ ಕೂರ್ಮರೂಪಿಯಾದಂತಹ ವೇದವ್ಯಾಸದೇವರಿದ್ದಾರೆ. ಕೂರ್ಮರೂಪದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿದರೆ ಈಗಲೂ ಆ ಕೂರ್ಮರೂಪಿಯಾದ ಪರಮಾತ್ಮ ಭ್ರಮಣವನ್ನು ಮಾಡುತ್ತಾರೆ.